press the bell icon on the YouTube app and never miss another update. Hi, hello my dear students. As in the previous session we discussed about work, force and the energy of the definition of these things. As see, work is done when we applied force, the work is done. So ಯಾವಾಗ ಅಲ್ಲಿ ವರ್ಕ್ ಆಗತ್ತಂದ್ರೆ ಯಾವಾಗ ಫೋರ್ಸ್ ಅಪ್ಲೈ ಮಾಡ್ತೀವಿ, ಎನರ್ಜಿನ ಅಪ್ಲೈ ಮಾಡ್ತೀವಿ, ಅಲ್ಲಿ ವರ್ಕ್ ಆಗಬೇಕು ಅಂದರೆ ಆ ಆಬ್ಜೆಕ್ಟು ಡಿಸ್ಪರ್ಸ್ ಆಗಬೇಕಂದ್ರೆ ಅಲ್ಲಿ ಮೂವ್ ಆಗಬೇಕಂದ್ರೆ ಅಲ್ಲಿ ವರ್ಕ್ ಆಗಿರಬೇಕು. ಎಸ್ ಟು ಡೂ ವರ್ಕ್ ವಿ ಯೂಸ್ ವಾಟ್ ಎನರ್ಜಿ. ಎಸ್ there are different forms of energies are there: mechanical, solar, muscular and heat, chemical. There are different types of energies are there. As in the previous class we discussed about muscular energy. See, this muscular energy is done by the physical. ಸೊ ನಾವು ಫಿಸಿಕಲ್ ಆಗಿ ಮಾಡುವಂತಹ ವರ್ಕ್ನ ನಾವು ಮಸ್ಕ್ಯುಲರ್ ಎನರ್ಜಿಯಿಂದ ಮಾಡ್ತೀವಿ. ಸೊ ಹಾಗಾಗಿ ಅದನ್ನು ನಾವು ಮಸ್ಕ್ಯುಲರ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಎಸ್ ಇನ್ ದ ಮಸ್ಕ್ಯುಲರ್ ಎನರ್ಜಿ ವಿ ಆರ್ ಗೋಯಿಂಗ್ ಟು ಡೂ ಮೆನಿ ಆಕ್ಟಿವಿಟೀಸ್ ಲೈಕ್ ವಾಕಿಂಗ್, ಕ್ಲೈಂಬಿಂಗ್, ಲಿಫ್ಟಿಂಗ್ ಥಿಂಗ್ಸ್ ಆರ್ ಪುಷಿಂಗ್ ಆರ್ ಪುಲ್ಲಿಂಗ್ ಆನ್ ಎನಿ ಆಬ್ಜೆಕ್ಟ್ಸ್. ವಿ ಯೂಸ್ ವಾಟ್ ಮಸ್ಕ್ಯುಲರ್ ಎನರ್ಜಿ. ಓಕೆ, ಟು ಡೂ ಮಸ್ಕ್ಯುಲರ್ ಎನರ್ಜಿ ವಿ ನೀಡ್ ಮೋರ್ ಎನರ್ಜಿ. ಸೊ ನಾವು ಆ ಮಸ್ಕ್ಯುಲರ್ ಎನರ್ಜಿ ತುಂಬ ವರ್ಕ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಅಪ್ಲೈ ಮೋರ್ ಮಸ್ಕ್ಯುಲರ್ ಎನರ್ಜಿ. ಸೊ ತುಂಬ ವರ್ಕ್ ಇದೆ ಅಂದರೆ ನಾವು ತುಂಬ ಮಸ್ಕ್ಯುಲರ್ ಎನರ್ಜಿನ ಅಲ್ಲಿ ಏನು ಮಾಡಬೇಕು, ಯುಟಿಲೈಸ್ ಮಾಡಬೇಕು. ಎಸ್ ಟು ಡೂ ಮೋರ್ ವರ್ಕ್ ವಿ ಹ್ಯಾವ್ ಟು ಟೇಕ್ ವಾಟ್ ನ್ಯೂಟ್ರಿಷನಲ್ ಫುಡ್. ಸೊ ನ್ಯೂಟ್ರಿಷನಲ್ ಫುಡ್ಡಿಂದ ಕಾಮನ್ ಆಗಿ ನಮಗೆ ಏನು ಸಿಗುತ್ತೆ, ಎನರ್ಜಿ ಸಿಗುತ್ತೆ. ಇಫ್ ಯು ಗೆಟ್ ಮೋರ್ ಎನರ್ಜಿ ವಿ ಕ್ಯಾನ್ ಟು ಡೂ ಮೋರ್ ವರ್ಕ್. ಓಕೆ, ಎಸ್ ರೈಟ್. ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ another one type of energy, that it is a mechanical energy. Mechanical energy is a type of energy. Okay, yes, see, in the mechanical energy is the type of energy is possessed by an object due to its motion or its position. ಸೊ ಈ ಮೆಕ್ಯಾನಿಕಲ್ ಎನರ್ಜಿಯಲ್ಲಿ ಆಗ್ತಾ ಇದೆ ಅಂದರೆ ಇಟ್ ಮೇ ಬಿ ಬಿಕಾಸ್ ಆಫ್ ಆಬ್ಜೆಕ್ಟ್ಸ್ ಆನ್ ಇಟ್ಸ್ ಮೋಷನ್ ಆರ್ ಇಟ್ ಮೇ ಬಿ ಅ ಪೊಸಿಷನ್. ಓಕೆ, ಎಸ್ ದರ್ ಆರ್ ಮೆಕ್ಯಾನಿಕಲ್ ಕ್ಯಾನ್ ಬಿ either ಕೈನೆಟಿಕ್ ಎನರ್ಜಿ ಆರ್ ಮೀನ್ಸ್ ಎನರ್ಜಿ ಆಫ್ ಮೋಷನ್. ಸೊ ಮೆಕ್ಯಾನಿಕಲ್ ಎನರ್ಜಿನಲ್ಲಿ ಕೈನೆಟಿಕ್ ಎನರ್ಜಿ. ಸೊ ಕೈನೆಟಿಕ್ ಎನರ್ಜಿ ಮೀನ್ಸ್ ಇಟ್ ಈಸ್ ಇನ್ ದ ಎನರ್ಜಿ ಇನ್ ಮೋಷನ್ ಮೀನ್ಸ್ ಸೊ ಅಲ್ಲಿ ಮೂವ್ ಆಗ್ತಾ ಇದೆ ಅಂತ ಹೇಳಿ. ಮೋಷನ್ ಅಂದರೆ ಅಲ್ಲಿ ಮೂವಿಂಗ್ ಪರ್ಪಸ್ ಆಗ್ತಾ ಇದೆ ಅಂತ ಹೇಳಿ. ಆರ್ ಇಟ್ ಮೇ ಬಿ ಅ ಪೊಟೆನ್ಷಿಯಲ್, ಆರ್ ಇಟ್ ಮೇ ಬಿ ಅ ಪೊಟೆನ್ಷಿಯಲ್ ಎನರ್ಜಿ ಈಸ್ ಆಲ್ಸೋ ದೇರ್. ಸಿ, ಪೊಟೆನ್ಷಿಯಲ್ ಎನರ್ಜಿ ಮೀನ್ಸ್ ವಾಟ್? ಇಟ್ಸ್ ಅ ಎನರ್ಜಿ ಈಸ್ ಇನ್ ದ ಫಾರ್ಮ್ ಆಫ್ stored energy is called what? Potential energy of position. Okay, yes, right. Yes, in the mechanical energy it may be a kinetic energy. Kinetic energy means energy in motion, or it may be a potential energy means so stored energy of its position. Okay, yes, right. See, energy of an object by virtue of its position is called potential energy, and energy due to its motion is called what? Kinetic energy. Some of potential energy and kinetic energy is called what? Mechanical energy. So see, these energy na ನಾವು ಏನು ಹೇಳ್ತೀವಿ, ಮೆಕ್ಯಾನಿಕಲ್ ಎನರ್ಜಿ ಅಂತ ಹೇಳಿ ಕರಿತೀವಿ. See, in the mechanical there it may be a potential or a kinetic energy. See, for example, see, water is stored in the dam possess potential energy. When the stored water in the dam is allowed to outflow through crest gates, then potential energy gets converted into kinetic energy. ಸಿ, ಇಲ್ಲಿ ನಿಮಗೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸಿ, ವಾಟರ್ ಈಸ್ ಆಲ್ಮೋಸ್ಟ್ ಈಸ್ ಸ್ಟೋರ್ಡ್ ಇನ್ ಅ ಡ್ಯಾಮ್. ಸೊ ಈ ಡ್ಯಾಮ್ಗಳಲ್ಲಿ ಏನು ಮಾಡ್ತಾರೆ, ವಾಟರ್ನ ಸ್ಟೋರ್ ಮಾಡ್ತಾರೆ. ಇನ್ ಡ್ಯಾಮ್ಸ್ ವಿ ಆರ್ ಗೋಯಿಂಗ್ ಟು ಸ್ಟೋರ್ ವಾಟ್? ವಾಟರ್. ಸೊ ವಿ ಆರ್ ಗೋಯಿಂಗ್ ಟು ಸ್ಟೋರ್ ವಾಟರ್ ಇನ್ ಡ್ಯಾಮ್. ಸಿ ದಿಸ್ ಡ್ಯಾಮಲ್ಲಿರುವಂತಹ ವಾಟರ್ನ ಎನರ್ಜಿಯನ್ನು ನಾವು ಕೈನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತೀವಿ. ಸಿ, ಇನ್ ದ ಸ್ಟೋರ್ ವಾಟರ್ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತೀವಿ.
ವೆನ್ ವಿ ಅಲೋ ಟು ಫ್ಲೋ ಆಫ್ ವಾಟರ್. ಸೊ ಯಾವಾಗ ಗೇಟ್ಗಳಿಂದ ನಾವು ನೀರನ್ನ ಫ್ಲೋ ಮಾಡ್ತೀವಲ್ಲ ಅದನ್ನು ನಾವು ಕೈನೆಟಿಕ್ ಎನರ್ಜಿ. ಇನ್ ದಟ್ ಕೈನೆಟಿಕ್ ಎನರ್ಜಿ ದ ವಾಟರ್ ಇಸ್ ಸ್ಟಾರ್ಟ್ ಟು ಫ್ಲೋ ಮೀನ್ಸ್ ಇಟ್ಸ್ ಅ ಮೋಷನ್. ಸೊ ಅಲ್ಲಿ ಮೋಷನ್ ಆಗುತ್ತೆ. ಸೊ ಅದನ್ನು ನಾವೇನು ಹೇಳ್ತೀವಿ, ಕೈನೆಟಿಕ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಸಿ ಅನದರ್ ಒನ್ ಎಕ್ಸಾಂಪಲ್ ದಟ್ ಇಟ್ ಈಸ್ ಅ ಮೂವಿಂಗ್ ಕಾರ್. See, a moving car possesses a mechanical energy due to its motion. ಸೊ ಈ ಮೂವಿಂಗ್ ಕಾರ್ ಅಂದರೆ ಮೂವ್ ಆಗ್ತಾ ಇರೋ ಎನರ್ಜಿ ಯಾವುದರಿಂದ ಆಗಿರೋದು? ಬಿಕಾಸ್ ಆಫ್ ಅ ಕೈನೆಟಿಕ್ ಎನರ್ಜಿ. ಎ ಡ್ರೋ ಬೋ ಪೋಸಸ್ ಮೆಕ್ಯಾನಿಕಲ್ ಎನರ್ಜಿ ಡ್ಯೂ ಟು ಇಟ್ಸ್ ಸ್ಟ್ರೆಚ್ಡ್ ಪೊಸಿಷನ್, ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಲ್ಸೋ. Okay, these are all example for kinetic and potential energy. ಸೊ ಕೈನೆಟಿಕ್ ಪೊಟೆನ್ಷಿಯಲ್ ಎರಡೂ ವರ್ಕ್ ಆಗುವಂಥ ಒಂದು ಎಕ್ಸಾಂಪಲ್ ಅಂದರೆ ಡ್ಯಾಮ್ನಲ್ಲಿ. ಸೊ ಡ್ಯಾಮ್ನಲ್ಲಿ ಸ್ಟೋರ್ ಮಾಡಿರೋ ವಾಟರ್ನ ನಾವೇನಂತ ಹೇಳ್ತೀವಿ? ಪೊಟೆನ್ಷಿಯಲ್ ಎನರ್ಜಿ ಅಂತೀವಿ. ಸೊ ವೆನ್ ವಿ ಅಲೋ ಟು ಫ್ಲೋ, ಸೊ ಇಟ್ಸ್ ಆ್ಯಕ್ಟ್ಸ್ ಆಸ್ ಅ ಕೈನೆಟಿಕ್ ಎನರ್ಜಿ ಮೀನ್ಸ್ ಎನರ್ಜಿ ಇನ್ ದ ಮೋಷನ್. Okay, yes, right. Any two works you do at home, your home using ಮೆಕ್ಯಾನಿಕಲ್ ಎನರ್ಜಿ. ಸೊ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಮೆಕ್ಯಾನಿಕಲ್ ಎನರ್ಜಿಯಿಂದ ಮಾಡುವಂಥ ವರ್ಕ್ಗಳನ್ನು ಬರೀಬೇಕು. ಓಕೆ, ಸೊ ಅಲ್ಲಿ ಮೆಕ್ಯಾನಿಕಲ್ ವರ್ಕ್ ಅಂದರೆ ಅಲ್ಲಿ ಸ್ಟೋರ್ ಆಗಿರುವಂಥ ಎನರ್ಜಿ ಏನಾಗಬೇಕು? ಅಲ್ಲಿ ಪೊಟೆನ್ಷಿಯಲ್ ಆಗಿರುವಂತಹ ಎನರ್ಜಿ ನೆಕ್ಸ್ಟ್ ಏನಾಗಬೇಕು? ಕೈನೆಟಿಕ್ ಎನರ್ಜಿಯಾಗಿ ಫ್ಲೋ ಆಗಬೇಕು. ಸೊ ಈ ಮೆಕ್ಯಾನಿಕಲ್ ಎನರ್ಜಿನಲ್ಲಿ ಈ ಎರಡೂ ಎನರ್ಜಿನ ಏನಾಗುತ್ತೆ? ಎಕ್ಸಾಂಪಲ್ ಆಗುತ್ತೆ. ಸಿ ಇನ್ ಮೆಕ್ಯಾನಿಕಲ್ ಎನರ್ಜಿ potential energy and kinetic energies are there. In the potential energy, energy possessed by virtue, body by virtue of its position, and energy possessed by a body by virtue of its motion is called what? Potential energy. Okay, as you have to write any two works you done in by using what? Mechanical energy. Say mechanical energy na use ಮಾಡಿ ಮಾಡುವಂಥ ಎರಡು ವರ್ಕ್ನ ನೀವು ಬರಿಬೇಕು. ಇಟ್ಸ್ ಯುವರ್ activity. Okay, and next one energy, that it is a heat energy. See, heat energy, normally heat is come from when the burning the things. Heat energy is a type of energy. Okay, see, we do our daily works by getting heat from energy like a firewood, sun, fuel. Okay, yes, and also coal, petroleum. By burning all these fuels we get what? Heat. Yes, right. Any two works done in your home using heat energy. See, normal ಆಗಿ ನಿಮ್ಮ ಮನೆಗಳಲ್ಲಿ heat energyನ ಯೂಸ್ ಮಾಡಿ ಮಾಡುವಂಥ ವರ್ಕ್ಗಳು. See, normally in heat energy, most of heat energy we use comes from burning fuels like a coal, kerosene, petrol also. We use this energy for cooking our food and warming our homes also. See, normally we use this heat energy for cooking food. So ಎರಡು activity ಅಂದರೆ ಎರಡು works ಅದು. Yes, we are going to cooking food by using what? Heat energy. By using heat energy. So heat ಮಾಡಿದಾಗ ತಾನೇ ಪಾತ್ರೆ ಹೀಟ್ ಆಗುತ್ತೆ. ಪಾತ್ರೆ ಹೀಟ್ ಆದರೆ ಅದರೊಳಗಿರೋ ವಾಟರ್ ಹೀಟ್ ಆಗುತ್ತೆ. ವಾಟರ್ ಹೀಟ್ ಆಯಿತು ಅಂದರೆ ನಾವು ಅದರೊಳಗೆ ಹಾಕಿರುವಂಥ ರೈಸ್ ಏನಾಗುತ್ತೆ? ಬಾಯ್ಲ್ ಆಗಿ ನಮಗೆ ಅನ್ನ ಮಾಡಲಿಕ್ಕೆ ಆಗುತ್ತೆ. ಸಿ, ಬೈ ಥ್ರೂ ದಿಸ್ ಹೀಟ್ ಎನರ್ಜಿ ವಿ ಕ್ಯಾನ್ ಈಸಿಲಿ ಕುಕ್ ವಟ್? ಫುಡ್. And through this heat energy it keeps us warm our home. ಸೊ ನಾರ್ಮಲ್ ಆಗಿ ಈ ಹೀಟ್ ಎನರ್ಜಿಯಿಂದ ನಮ್ಮ ಹೋಮ್ ಸೊಸೈಟಿ ಅಂದರೆ ನಮ್ಮ ಮನೆ ಏನಾಗಿರುತ್ತೆ? ವಾರ್ಮ್ ಆಗುತ್ತೆ, ಅಂದರೆ ಬೆಚ್ಚಗಿಡುತ್ತೆ. ಇಟ್ಸ್ ಅ ವಾರ್ಮ್ಸ್ ಅವರ್ ಹೋಮ್ಸ್. ಸಿ, ನಾರ್ಮಲಿ ಇನ್ ಕೋಲ್ಡ್ ಸೀಸನ್. ಸೊ ನಾರ್ಮಲ್ ಆಗಿ ನಮ್ಮ ಈ ಕೋಲ್ಡ್ ಸೀಸನ್ ಮೀನ್ಸ್ ವಿಂಟರ್ ಸೀಸನ್, ಚಳಿಗಾಲದಲ್ಲಿ ಸೊ ವೆರಿ ಕೋಲ್ಡ್ ಇನ್ ಟೆಂಪ್ರೇಚರ್. ಸೊ ಇನ್ ದ್ಯಾಟ್ ಟೈಮ್ ವಿ ಆರ್ ಗೋಯಿಂಗ್ ಟು ಬರ್ನ್ ವಾಟ್? ಚಾರ್ಕೋಲ್ಸ್. ಸೊ ಈ ಚಾರ್ಕೋಲ್ಸ್ ಅಂದರೆ ಈ ಕಟ್ಟಿಗೆಗಳನ್ನ ಏನು ಮಾಡ್ತೀವಿ ನಾವು? ಉರಿಲಿಕ್ಕೆ ಹಚ್ತೀವಿ, ಮೀನ್ಸ್ ಫೈರ್ ಕ್ಯಾಂಪ್ಸ್ಗಳನ್ನು ಹಾಕ್ತೀವಿ. ಸಿ, ಬೈ ಥ್ರೂ ದಿಸ್ ಫೈರ್ ಕ್ಯಾಂಪ್ಸ್ ಇಟ್ಸ್ ಹೆಲ್ಪ್ಸ್ ಅಸ್ ಟು ಕೀಪ್ ಅಸ್ ವಾರ್ಮ್. ಸೊ ಬೆಚ್ಚಗಿಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನೀವು ನೋಡಿರ್ತೀರಿ ಕೆಲವೊಮ್ಮೆ ಕಟ್ಟಿಗಳನ್ನು ಗುಡ್ಡೆ ಹಾಕಿ ಅದಕ್ಕೆ ಬೆಂಕಿ ಹಾಕಿದಾಗ ಏನಾಗುತ್ತೆ? ಸೊ ಚಳಿ ಕಾಯಿಸ್ಕೊತಾರೆ. ಸೊ ಚಳಿನ ಕಾಯಿಸ್ಕೊಳೋದಂದರೆ ಬೆಂಕಿ ಕಾಯಿಸ್ಕೊಳೋದ್ರಿಂದ ಏನಾಗುತ್ತೆ? ನಮ್ಮ ಬಾಡಿ ಬೆಚ್ಚಗಿಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸಿ, ಥ್ರೂ ದಿಸ್ ಹೀಟ್ ಎನರ್ಜಿ we can cook food and also it helps to keep our homes warm. Okay, yes, right. And next one, see here, muscular energy converted into heat energy. We cook food, boil water and do other works using the heat energy from fuels, firewood, gas, kerosene, etc. also.
During winter season, condensed oil bottles are kept near the hearth flame or in the sunlight. Why? Think and write. Yes. See, condensed oil. See, ನಿಮ್ಮ ಮನೇಲಿ ಕೊಬ್ಬರಿ ಎಣ್ಣೆ ಇಟ್ಟಿರ್ತಾರಲ್ವಾ, ಸೊ ಕೊಕೊನಟ್ ಆಯಿಲ್ ಏನಾಗುತ್ತೆ, ನಾರ್ಮಲ್ ಆಗಿ ವಿಂಟರ್ ಸೀಸನಲ್ಲಿ ಗಟ್ಟಿ ಆಗುತ್ತೆ, ಮೀನ್ಸ್ ಕಂಡೆನ್ಸ್ಡ್ ಆಯಿಲ್ ಆಗುತ್ತೆ. ವೈ? ಬಿಕಾಸ್ ಆಫ್ ದ ಕೋಲ್ಡ್ ಟೆಂಪ್ರೇಚರ್. ಸೊ ಆ ಕೋಲ್ಡ್ ಟೆಂಪ್ರೇಚರಲ್ಲಿ ನಾರ್ಮಲ್ ಆಗೋದು ಏನಾಗುತ್ತೆ, ಕಂಡೆನ್ಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೇಲಿ ಈಗ ವಾಟರ್ನ ನಾವು ಫ್ರೀಸರಲ್ಲಿ ಇಟ್ಟರೆ ಏನಾಗುತ್ತೆ, ಇಟ್ಸ್ ವಿಲ್ ಬಿ ಚೇಂಜ್ ಇಂಟು ವಾಟ್, ಸಾಲಿಡ್ ಐಸ್ ಕ್ಯೂಬ್ಸ್ ಆಗುತ್ತೆ. ಸೊ ಈ ಸಾಲಿಡ್ ಐಸ್ ಕ್ಯೂಬ್ಸ್ನ ನಾವು ಔಟ್ಸೈಡ್ ಮೀನ್ಸ್ ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ ಇಟ್ಟರೆ ಏನಾಗುತ್ತೆ, ಇಟ್ ಸ್ಟಾರ್ಟ್ ಟು ಮೆಲ್ಟ್ ಲೈಕ್ ದಟ್. ಸಿ ಕಂಡೆನ್ಸ್ಡ್ ಆಯಿಲ್ನ ನಾವು ಬಿಸಿ ಮಾಡ್ತೀವಿ, ಇಲ್ಲ ಸನ್ ಬಿಸಿಲಿಗೆ ಇಡ್ತೀವಿ, ಆಗ ಏನಾಗುತ್ತೆ, ಕಾಮನ್ ಆಗಿ ಆ ಹೀಟಿಗೆ ಕರಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕರಗೋದು ಅಂದರೆ ಇಟ್ ಸ್ಟಾರ್ಟ್ ಟು ಮೆಲ್ಟಿಂಗ್ ಮೀನ್ಸ್ ಕರಗಿ ಲಿಕ್ವಿಫೈಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದು? ಕಂಡೆನ್ಸ್ಡ್ ಆಯಿಲ್ ಅಂದರೆ ಈ ವಿಂಟರ್ ಸೀಸನಲ್ಲಿ ಗಟ್ಟಿ ಆಗುತ್ತಲ್ವ ಎಣ್ಣೆ, ಈ ಕೊಬ್ಬರಿ ಎಣ್ಣೆ ಎಲ್ಲ. ಸೊ ಅದನ್ನು ನಾವು ಸಣ್ಣ ಬಿಸಿಲಿನ ಶಾಖಕ್ಕೆ ಇಲ್ಲ ಅಂದರೆ ಈ ಗ್ಯಾಸ್ ಸ್ಟವ್ ಪಕ್ಕ ಇಟ್ಟರೆ ಸಾಕು, ಆ ಹೀಟಿಗೆ ಏನಾಗುತ್ತೆ, ಕಂಡೆನ್ಸ್ಡ್ ಆಯಿಲ್ ಲಿಕ್ವಿಡ್ ಆಗಿ ಚೇಂಜ್ ಆಗುತ್ತೆ. ಓಕೆ, ಎಸ್, ರೈಟ್. ಆ್ಯಂಡ್ ಹೀಟ್ ಈಸ್ ರಿಲೀಸ್ಡ್ ವೆನ್ ಫ್ಯೂಯಲ್ ಈಸ್ ಬರ್ನ್ಡ್. ಕೋಲ್ ಈಸ್ ಯೂಸ್ಡ್ ಆಸ್ a fuel in thermal power stations to produce electricity. Yes, see, this fuel energy like a coal is used to in power stations. See, for example, Raichuralli power stations ide. See, here they are going to use a coal for to burning purpose. So coal na burn ಮಾಡೋದ್ರಿಂದ ಏನಾಗುತ್ತೆ, we get what, electricity. It helps to produce electricity. See, electricity is also one of the type of energy. Okay, yes, right. See, we discussed about heat energy also. Next we are going to learn about solar energy. ಸೊ ಹೀಟ್ ಎನರ್ಜಿಯಿಂದ ಮತ್ತೆ ಇನ್ನು ಯಾವುದೇ ಅದು ವರ್ಕ್ ಮಾಡ್ಬೋದು. ಸೊ ಕುಕ್ ಮಾಡಿದ್ವಿ, ಫುಡ್ಡನ್ನ ಕುಕ್ ಮಾಡ್ಬೋದು ಅಲ್ವಾ ಹೀಟ್ ಎನರ್ಜಿಯಿಂದ. ಸೊ ವಿ ಕ್ಯಾನ್ ವಾರ್ಮ್ ಅವರ್ ಹೌಸ್ ಬೈ ಯೂಸಿಂಗ್ ಹೀಟ್ ಎನರ್ಜಿ, ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಯೂಸ್ ದಿಸ್ ಹೀಟ್ ಎನರ್ಜಿ ಟು ಐರನಿಂಗ್ ಯುವರ್ ಕ್ಲಾತ್ಸ್. ಸೊ ಐರನ್ ಬಾಕ್ಸ್ನ ಹೀಟ್ ಮಾಡಿಕೊಂಡ್ರೆ ಏನಾಗುತ್ತೆ, ನಾರ್ಮಲ್ಲಾಗಿ ಸೊ ಸುಕ್ಕಾಗಿರುವಂಥ ಕ್ಲಾತ್ಸು ಐರನಿಂಗ್ ಆಗಿ ನೀಟ್ ಆಗುತ್ತೆ ಅಲ್ವಾ. ಸಿ, ಬೈ ದ ಯೂಸಿಂಗ್ ದಿಸ್ heat energy we can do many different works. We just think and write what works are doing in your daily life by using what, heat energy. Okay, next one energy, that it is solar energy. See, solar energy means ಸೂರ್ಯನಿಂದ ಬರುವಂಥ ಎನರ್ಜಿನ ನಾವು ಸೋಲಾರ್ ಎನರ್ಜಿ ಅಂತ ಹೇಳಿ ಕರಿತೀವಿ. Yes, solar energy. Sun is the main source of all energies on the earth. Okay, the energy we get from the sun is called solar energy. As solar energy means the energy we get from the sun. Sun is called what? Solar energy means ಸೌರ್ಯ ಶಕ್ತಿ ಅಂತ ಹೇಳಿ ಕರಿತೀವಿ. ಸೌರ್ಯ ಶಕ್ತಿ ಅಂದರೆ ಸೂರ್ಯನಿಂದ ಬರುವಂತಹ ಶಕ್ತಿನ ನಾವು ಸೋಲಾರ್ ಎನರ್ಜಿ ಅಂತ ಹೇಳಿ ಕರಿತೀವಿ. ದರ್ ಆರ್ ಮೆನಿ ಯೂಸಸ್ ಫ್ರಮ್ ಸೋಲಾರ್ ಎನರ್ಜಿ. ಸಿ, ದ ಸನ್ ಈಸ್ ದ ಮೇನ್ ಸೋರ್ಸ್ ಆಫ್ ಎನರ್ಜಿ ಆಲ್ಸೋ. ಸನ್ ಈಸ್ the sun is the main source of energy to all living things, not only for to us. I see this solar energy means sun is the main source of energy to all the living things. As see, for example, living organisms depend on solar energy for their survival. We also depend on solar energy to survive our life. So without solar energy we also cannot survive our lives. How? See, we are directly or sometimes or indirectly also we depend on solar energy. As you know, say plants are prepared. See, mainly other living organisms like plants get solar means a light energy from sun to prepare their own food in the process of photosynthesis. In the process of photosynthesis, these plants get what? Solar energy means it's get what? Light from the sun.
ಸೊ ಈ ಪ್ಲ್ಯಾಂಟ್ಸ್ ಫುಡ್ಡನ್ನು ಪ್ರಿಪೇರ್ ಮಾಡಬೇಕು ಅಂದರೆ ಏನು ಬೇಕು ಅದಕ್ಕೆ ಸೋಲಾರ್ ಎನರ್ಜಿ ಮೀನ್ಸ್ ಸನ್ನಿಂದ ಲೈಟ್ ಬೇಕೇ ಬೇಕು. ಸೊ ಸನ್ಲೈಟ್ ಇಲ್ಲ ಅಂದರೆ ಅದಕ್ಕೆ ಫುಡ್ಡನ್ನು ಏನು ಪ್ರಿಪೇರ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಸಿ ದಿಸ್ ಫೋಟೋಸಿಂಥಸಿಸ್ ಅನ್ನೋ ಒಂದು ಕ್ರಿಯೆ ಇದೆ ಅಲ್ವಾ, ಆ್ಯಕ್ಟಿವಿಟಿ. ಸೊ ಇಲ್ಲಿ ಫೋಟೋ ಅಂತ ಅಂದ್ರೆ ಏನು ಗೊತ್ತಾ, ಫೋಟೋ ಮೀನ್ಸ್ ಇಟ್ಸ್ ಅ ಲೈಟ್. ಫೋಟೋ ಮೀನ್ಸ್ ವಾಟ್, ವೆನ್ ವಿ ಡಿರೈವ್ ದಿಸ್ ಲೆಟರ್ ವರ್ಡ್, ಸೊ ಫೋಟೋ ಮೀನ್ಸ್ ವಾಟ್, ಲೈಟ್. ಸಿಂಥಸಿಸ್ ಮೀನ್ಸ್ ಗೆಟಿಂಗ್ ಟುಗೆದರ್. ಸಿ ಲೈಟ್ನ ಜೊತೆಗೆ ಬೇರೆ ಎಲ್ಲ ವಸ್ತುಗಳಾದಂತಹ ಸಮ್ ಅದರ್ ರಾ ಮೆಟೀರಿಯಲ್ಸ್ ಲೈಕ್ ವಾಟರ್, ಏರ್ನ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಸಿ ಪ್ಲಾಂಟ್ಸ್ ಪ್ರಿಪೇರ್ ಇಟ್ಸ್ ಓನ್ ಫುಡ್ ಬೈ ಯೂಸಿಂಗ್ ಸಮ್ ರಾ ಮೆಟೀರಿಯಲ್ಸ್. ಓಕೆ, ಸಿ ಯು ನೋ plants are preparing its own food by the process of photosynthesis by using solar energy. See, other animals and the human beings are ಡಿಪೆಂಡ್ ಫುಡ್ ಫಾರ್ ಆನ್ ಪ್ಲ್ಯಾಂಟ್ಸ್. ಸೊ ನಾವೆಲ್ಲ ಏನು ಫುಡ್ ಕನ್ಸ್ಯೂಮ್ ಮಾಡ್ತೀವಿ ಅಲ್ವಾ, ಸೊ ಅನಿಮಲ್ಸ್ ಎಲ್ಲ ಏನು ಫುಡ್ ಕನ್ಸ್ಯೂಮ್ ಮಾಡ್ತಾರಲ್ಲ, ಸೊ ಅದೆಲ್ಲ ಫುಡ್ ಎಲ್ಲಿಂದ ಬಂದಿರುತ್ತೆ, ಪ್ಲ್ಯಾಂಟ್ಸಿಂದ ಬರುತ್ತೆ. ಎಸ್ ವಿ ಆಲ್ ಸಿ ದ ಪ್ಲ್ಯಾಂಟ್ಸ್ ಆರ್ ಅ ಪ್ರೈಮರಿ ಸೋರ್ಸ್ ಆಫ್ ಫುಡ್. ಸೊ ಪ್ಲ್ಯಾಂಟ್ಸ್ ಅನ್ನೋದು ಎಲ್ಲ ಅನಿಮಲ್ಸ್, ಎಲ್ಲ ಹ್ಯೂಮನ್ ಬೀಯಿಂಗ್ಸ್ಗೆ ಪ್ರೈಮರಿ ಸೋರ್ಸ್ ಆಗಿದೆ. ನಾವು ಕನ್ಸ್ಯೂಮ್ ಮಾಡೋ ಯಾವುದೇ ಫುಡ್ ಆಗಿರಲಿ, ಫಾರ್ ಎಕ್ಸಾಂಪಲ್ ನಾವೀಗ ರೈಸ್ನ ತಿಂತೀವಿ, ಅದು ಪ್ಲ್ಯಾಂಟ್ಸಿಂದ ಬಂದಿದೆ. ಚಪಾತಿ ತಿಂತೀವಿ, ಅದೂ ಪ್ಲ್ಯಾಂಟ್ಸಿಂದ ಬಂದಿದೆ. ಓಕೆ, ನಾವೀಗ ಮಿಲ್ಕ್ ಕುಡಿತೀವಿ ಅಂದ್ಕೊಳ್ಳಿ, ಸೊ ಅದನ್ನು ಪ್ಲ್ಯಾಂಟ್ಸ್ ಪ್ರಾಡಕ್ಟೇ. ಸಿ ಹೌ ಇಟ್ ಈಸ್. ಸೊ ವಿ ಆರ್ ಗೋಯಿಂಗ್ ಟು ಡ್ರಿಂಕ್ ಮಿಲ್ಕ್. ಸೊ ಆ ಮಿಲ್ಕ್ ನಮಗೆ ಎಲ್ಲಿಂದ ಬಂದಿರುತ್ತೆ, ಅನಿಮಲ್ಸಿಂದ ಬರುತ್ತೆ. ಆ ಅನಿಮಲ್ಸಿಗೆ ಮಿಲ್ಕ್ ಎಲ್ಲಿಂದ ಬರುತ್ತೆ, ದೇ ಕನ್ಸ್ಯೂಮ್ ದ ಪ್ಲ್ಯಾಂಟ್ಸ್ ಆ್ಯಸ್ ಎ ಫುಡ್. ಸೊ ಹಾಗಾಗಿ ಡೈರೆಕ್ಟ್ ಆಗಾರಾಗಲಿ ಇಂಡೈರೆಕ್ಟ್ ಆಗಲಿ ನಾವು ಪ್ಲ್ಯಾಂಟ್ಸ್ ಮೇಲೆ ಡಿಪೆಂಡ್ ಆಗಿದ್ವಿ. ಸೊ ಪ್ಲ್ಯಾಂಟ್ಸ್ ಯಾರ ಮೇಲೆ ಡಿಪೆಂಡ್ ಆಗಿದೆ, ಸೋಲಾರ್ ಎನರ್ಜಿ ಮೀನ್ಸ್ ಸನ್ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಎಸ್ ರೈಟ್. See other uses of solar energy. So if you just think what would happen if there was no sunlight illa andre ಏನು ಆಗ್ತಾ ಇತ್ತು, ಸನ್ಲೈಟ್ ಇಲ್ಲ ಅಂದರೆ plants cannot prepare its own food, ಹೌದಲ್ಲ. if there is no sunlight, there is no preparation of a food from the plants. If there no prepare food from the plants, what happens, we also not get what, food. So if we not get if we do not get food, see what happens, we also exist. ಸೊ ನಾವು ಸಹಿತ ಇರಲಿಕ್ಕೆ ಆಗೋದಿಲ್ಲ, ಪ್ಲ್ಯಾಂಟ್ಸು ಇರಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಸೋಲಾರ್ ಎನರ್ಜಿ ಇಸ್ ಅ ಮೇನ್ ಸೋರ್ಸ್ ಆಫ್ ಎನರ್ಜಿ. ಓಕೆ, ಎಸ್ ಡಿಸ್ಕಸ್ ದ ಫ್ರೆಂಡ್ಸ್ ಆ್ಯಂಡ್ ಎಲ್ಡರ್ಸ್ ಆ್ಯಂಡ್ ರೈಟ್. ಸಿ ಡ್ಯೂರಿಂಗ್ ಸಮ್ಮರ್ ವೆಟ್ ಕ್ಲೋತ್ಸ್ ಎಕ್ಸ್ಪೋಸ್ ಟು ಡೈರೆಕ್ಟ್ ಸನ್ಲೈಟ್ ಡ್ರೈ ವೆರಿ ಫಸ್ಟ್. ಹೌ, ನಾರ್ಮಲ್ ಆಗಿ ಮಳೆಗಾಲದಲ್ಲಿ ನಾವು ವೆಟ್ ಕ್ಲಾತ್ಸ್ನ ಹಾಕಿದಾಗ ಅಥವಾ ಬೇಸಿಗೆಗಾಲದಲ್ಲಿ ವೆಟ್ ಕ್ಲಾತ್ಸ್ ಎಲ್ಲಿ ಜಾಸ್ತಿ ಜಲ್ದಿನೇ ವೆಟ್ ಕ್ಲಾತ್ಸ್ ಡ್ರೈ ಆಗುತ್ತೆ. ಸಿ ನಾರ್ಮಲ್ ಇನ್ ಸಮ್ಮರ್ ಸೀಸನ್. ವೈ, ಬಿಕಾಸ್ ಸನ್ ಹೀಟ್ ಎನರ್ಜಿ ಇಟ್ಸ್ ಡ್ರೈ ಅಪ್ ದ ಕ್ಲಾತ್ಸ್ ವೆರಿ ಕ್ವಿಕ್ಲಿ. ಸೊ ಸಮ್ಮರ್ ಸೀಸನಲ್ಲಿ ನಾವು ಹಾಕುವಂಥ ಬಟ್ಟೆಗಳೇನಾಗುತ್ತೆ, ಫಾಸ್ಟಾಗಿ ಡ್ರೈ ಆಗುತ್ತೆ. ವೈ, ಬಿಕಾಸ್ ಆಫ್ ಅ ಸನ್ ಹೀಟ್ ಎನರ್ಜಿ. And next, water level decreases in ponds and wells during summer season. Why? Because the rate of transpiration means rate of evaporation is high in the time of summer season. ನಾರ್ಮಲ್ ಆಗಿ ಸಮ್ಮರ್ ಸೀಸನಲ್ಲಿ ಪಾಂಡ್ಸ್ ಮತ್ತು ಲೇಕ್ಸ್, ಕೆರೆಗಳಲ್ಲಿ, ಸರೋವರಗಳಲ್ಲಿ, ನದಿಗಳಲ್ಲಿ ಏನಾಗುತ್ತೆ, ನೀರು ಕಮ್ಮಿ ಆಗುತ್ತೆ. ವೈ, ಬಿಕಾಸ್ ಆಫ್ ದ ಸನ್ ಹೀಟ್. ಸೊ ಸನ್ ಹೀಟಿಂದ ಏನಾಗುತ್ತೆ, ವಾಟರು ಎವಾಪರೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಆಫ್ ಅ ರೇಟ್ ಆಫ್ ವಾಟರ್ ಎವಾಪರೇಷನ್, the water level in the ponds and lakes are decreased in the level. Okay, next one, third one, people wait for sunlight during winter season. Why? See, in the winter season there is a very cold in temperature, so that's why we are going to warm up our body by the heat of the sun. So that's why people are waiting for sunrise. See, normally in the night time in the winter season very cold in temperature. ಸೊ ಕೋಲ್ಡ್ ವಿಂಟರ್ ಸೀಸನಲ್ಲಿ ತುಂಬ ಕೋಲ್ಡ್ ಇರುತ್ತೆ ನೈಟು. ಸೊ ಮಾರ್ನಿಂಗ್ ಬಿಸಿಲು ಕಾಯಿಸೋದಕ್ಕೆ ಪೀಪಲ್ಸ್ ವೆಯ್ಟ್ ಮಾಡ್ತಾರೆ. ಯಾಕೆ ಅಂದರೆ ಬಿಕಾಸ್ ಟು ವಾರ್ಮ್ ಅಪ್ ದೇರ್ ಬಾಡಿ. ಸೊ ಬಿಸಿಲು ಕಾಯಿಸೋದ್ರಿಂದ ಕಾಮನ್ ಆಗಿ ವಾರ್ಮ್ ಅಪ್ ಆಗುತ್ತೆ. ವೈ ಇಸ್ ಅ ಸೋಲಾರ್ ವಾಟರ್ ಹೀಟರ್ ಈಸ್ ಯೂಸ್ಡ್? ಸರ್ ನಾರ್ಮಲಿ ವಾಟರ್ ಹೀಟರ್ ಈಸ್ ಯೂಸ್ ಟು what? To heat up the water. So we use this heat water to bath, to wash utensils and many other things also. As say, observe the pictures given below, identify where solar energy used. As in the page number 169, here they are given some pictures. See, solar car is there and solar ship is there, solar aeroplane is there, and solar cooker, solar water heater and solar lamps is there. See, we use this solar energy for to do many different types of work. See,
activity. See, write the names of solar energy devices that you have seen or used. ಸೊ ನೀವೀಗ ಫಾರ್ ಎಕ್ಸಾಂಪಲ್ ಸೋಲಾರ್ ಎನರ್ಜಿನ ಯೂಸ್ ಮಾಡಿ ಹಲವಾರು ವರ್ಕ್ಸ್ಗಳು ಆಗುತ್ತೆ ಅಲ್ವಾ. ಸಿ ಫಾರ್ ಎಕ್ಸಾಂಪಲ್ ವಿ ಯೂಸ್ ಅ ಸೋಲಾರ್ ಕುಕ್ಕರ್. Solar cooker is used to prepare food by using solar heat energy. Yes, is used to cook what? Food. Have you seen solar cooker? So solar cooker ಅಂದರೆ ಇಷ್ಟು ದೊಡ್ಡದು ಬಾಕ್ಸ್ ಇರುತ್ತೆ, ಆ ಬಾಕ್ಸಿಗೆ ಒಂದು ಗ್ಲಾಸ್ ಇರುತ್ತೆ. ಸೊ ಆ ಗ್ಲಾಸಿಂದ ಕೆಳಗಡೆ ಏನಿಟ್ಟಿರ್ತಾರೆ, ಸೊ ರೈಸ್ ಮತ್ತು ವಾಟರ್, ಸೊ ಅಕ್ಕಿನ ಹಾಕಿಟ್ಟಿರ್ತಾರೆ, ಕೆಲವೊಂದು ಕಡೆ ಬೇಳೆ ತರಕಾರಿ ನೀರು ಹಾಕಿಟ್ಟಿರ್ತಾರೆ. ಸಿ ಬೈ ಯೂಸಿಂಗ್ ದಿಸ್ ಸೋಲಾರ್ ಎನರ್ಜಿ, ಹೀಟ್ ಎನರ್ಜಿ, ಸಿ ದ್ಯಾಟ್ ಸೋಲಾರ್ ಕುಕ್ಕರಲ್ಲಿರುವಂತಹ ಫುಡ್ ಏನಾಗುತ್ತೆ, ಪ್ರಿಪೇರ್ ಆಗಲಿಕ್ಕೆ ಅಂದರೆ ಬೇಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ. Okay, yes, this is the one of the use from the solar energy. And another one use, by using solar energy we can produce electricity also. Yes, I have seen solar electric bulbs as in the streets. Some of the electric poles they fix some solar lights. So ಏನು ಮಾಡ್ತಾರೆ, ಸೋಲಾರ್ ಲೈಟ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಎಸ್, we use solar to produce electricity. So through this electricity we use this solar electricity to run fan and to watch TV and to light up the bulbs also. Okay, and also we use solar energy to heat water. Yes, you have seen some water heater on the terrace. So now building the terrace nalli water heater na fix ಮಾಡಿರ್ತಾರಲ್ಲ. See, it helps to heat up the water. We use that heated water to bath, to wash utensils, for many other purposes. Okay, yes. See, other uses of solar energy you should write. Okay, next. Use the solar energy for different works, reduce the use of electricity and prevents pollution of the environment. See, solar energy is very useful to us. As see, by using solar energy we can cook the food. ಸೋಲಾರ್ ಕುಕ್ಕರಿಂದ ನಾವು ಫುಡ್ಡನ್ನ ಕುಕ್ ಮಾಡ್ಬೋದು ಅಂತ ಹೇಳಿದೆ ಅಲ್ವಾ. ಸೊ ಆಗ ಏನಾಗುತ್ತೆ, ನಾರ್ಮಲ್ ಆಗಿ ನಾವು ಗ್ಯಾಸ್ನ ಮೀನ್ಸ್ LPG ಗ್ಯಾಸ್ನ ಯೂಸ್ ಮಾಡುವಂತಹ ಪ್ರಮೇಯನೇ ಬರೋದಿಲ್ಲ ಅಲ್ವಾ. ಸೋಲಾರ್ ಕುಕ್ಕರಿಂದ ನಾವು ಫುಡ್ಡನ್ನ ಪ್ರಿಪೇರ್ ಮಾಡಿದ್ರೆ LPG ಗ್ಯಾಸ್ ಉಳಿಯುತ್ತೆ. ಸೊ LPG ಗ್ಯಾಸ್ ಅಂದರೆ ಸೊ ಅದು ಒಂದು ನಾನ್ ರಿನ್ಯೂವೇಬಲ್ ರಿಸೋರ್ಸ್, ಬಟ್ ಸೋಲಾರ್ ಎನರ್ಜಿ ಇಸ್ ದ ಎಕ್ಸಾಂಪಲ್ ಫಾರ್ ರಿನ್ಯೂವೇಬಲ್ ರಿಸೋರ್ಸ್. ವೈ? ಬಿಕಾಸ್ ವಿ ಕ್ಯಾನ್ ಯೂಸ್ ಇಟ್ ಅಗೇನ್ ಆ್ಯಂಡ್ ಅಗೇನ್. ಸೊ ಅಲ್ಲಿ ಖಾಲಿನೇ ಆಗೋದಿಲ್ಲ ಸೋಲಾರ್ ಎನರ್ಜಿ. ಅದೇ LPG ಗ್ಯಾಸ್ನ ನಾವು ಕನ್ಸ್ಯೂಮ್ ಮಾಡ್ತಿದ್ರೆ ಅದು ಖಾಲಿ ಆಗಿಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಯು ಜಸ್ಟ್ ಯೂಸ್ ದಿಸ್ ಸೋಲಾರ್ ಕುಕ್ಕರ್ ಟು ಕುಕ್ ಫುಡ್. ಸಿ, ಇಟ್ಸ್ ಹೆಲ್ಪ್ಸ್ ಟು ಕನ್ಸರ್ವ್ ದ LPG ಗ್ಯಾಸ್. ಆ್ಯಂಡ್ ದೆನ್ ಸಿ ಬೈ ಯೂಸಿಂಗ್ ಸೋಲಾರ್ ಎನರ್ಜಿ ಇಟ್ಸ್ ಹೆಲ್ಪ್ಸ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ ಅಂತ ಹೇಳಿದೆ. ಸೊ ಆಗೇನಾಗುತ್ತೆ, ನಾರ್ಮಲ್ ಆಗಿ ನಮಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡೋದಕ್ಕಿಂತ ಸೊ ಸೋಲಾರ್ ಎನರ್ಜಿನ ಯೂಸ್ ಮಾಡಿ ನಾವು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡಿಕೊಂಡ್ರೆ ಸೊ ನಮ್ಮ ಮನೆಯಲ್ಲಿರೋಂಥ ಹೋಮ್ ಅಪ್ಲಯನ್ಸಸ್ನ ರನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಸೊ ನಾವು ಫ್ಯಾನ್ನ ರನ್ ಮಾಡ್ಬೋದು, TVನ ಯೂಸ್ ಮಾಡ್ಬೋದು. ಹಾಗೆ ಯು ಕ್ಯಾನ್ ಯೂಸ್ ಇಟ್ ಸೋಲಾರ್ ಎಲೆಕ್ಟ್ರಿಸಿಟಿ ಟು ಲೈಟ್ ಅಪ್ ದ ಲ್ಯಾಂಪ್ ಆಲ್ಸೋ. ಮೀನ್ಸ್ ಬಲ್ಪ್ಗಳನ್ನ ಯೂಸ್ ಮಾಡಲಿಕ್ಕೂ ನಾವು ಸೋಲಾರ್ ಎನರ್ಜಿನ ಯೂಸ್ ಮಾಡ್ಬೋದು. ಸೊ ಕನ್ಸರ್ವೇಷನ್ ಆಫ್ ಎನರ್ಜಿ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಹೀಟ್ ಅಪ್ ವಾಟರ್. ಸೊ ಟು ಹೀಟ್ ಅಪ್ ವಾಟರ್ ವಿ ಆರ್ ಗೋಯಿಂಗ್ ಟು ಯೂಸ್ ವಾಟ್? ಗ್ಯಾಸ್ ಸ್ಟವ್. ಸೊ ನಾವು ಗ್ಯಾಸ್ ಸ್ಟವ್ನಾಗಲಿ ಅಥವಾ ಎಲೆಕ್ಟ್ರಿಸಿಟಿನ ಯೂಸ್ ಮಾಡಿ ನಾವು ಸೋಲಾರ್ ವಾಟರ್ನ ಹೀಟಪ್ ಮಾಡ್ತೀವಿ. ಸೊ ಅದ್ರ ಬದಲಿ ಸೂರ್ಯನ ಶಾಖದಿಂದ ನಾವು ಅಂದರೆ ಸೂರ್ಯನ ಹೀಟಿಂದ ನಾವು ವಾಟರ್ನ ಹೀಟಪ್ ಮಾಡಿದ್ರೆ ವಿ ಕ್ಯಾನ್ ಯೂಸ್ ದಟ್ ವಾಟರ್ ಫಾರ್ ಮೆನಿ ಡಿಫ್ರೆಂಟ್ ಪರ್ಪಸ್. ಸಿ ದಟ್ ಸೋಲಾರ್ ಎನರ್ಜಿ ಇಸ್ ದ ಒನ್ ಆಫ್ ದ ರಿನ್ಯೂವಬಲ್ ರಿಸೋರ್ಸ್ ಎನರ್ಜಿ. this is the sun is the main source of energy also. We can consume this type of energy for to do many different activities. Okay, yes, right. Next we are going to learn about different form of energy, that it is wind energy. Means it's a air energy. See, wind energy is the one of the form of energy. By using wind energy we can
do many activities, many works. See, let's we learn our start to know about the wind energy. Air is one of the source of energy. Moving air means wind possess energy. This is called wind energy. What is wind energy? Wind energy means moving air. Moving air or wind. ಏನು ಮೂವ್ ಆಗುವಂತಹ ಗಾಳಿ ಇದೆಯಲ್ಲ ಅದೇನಾಗುತ್ತೆ, ಇಟ್ಸ್ ಅ ಪೊಸೆಸ್ ಎನರ್ಜಿ. Say this is called what? Wind energy. Wind energy means moving air is a possessed one of the type of energy is called what? Wind energy. Okay, see this wind in the ancient peoples used to make boats and ship sails on the oceans with the help of a wind. So ancient peoples, not ancient peoples, nowadays also we are using what? Sail boat. So ಏನು ಮಾಡಿರ್ತಾರೆ, ಈಗ ಕಾಮನ್ ಆಗಿ ಒಂದು ದೊಡ್ಡ ಬೋಟ್ ಇದೆ ಅಂದರೆ ಅಲ್ಲಿಗೆ ಒಂದು ದೊಡ್ಡದಾಗಿರೋಂಥ ಕ್ಲಾತ್ನ ಹಾಕಿರ್ತಾರೆ. ಸಿ ದಿಸ್ ಬಿಕಾಸ್ ಆಫ್ ದ ಬ್ಲೋಯಿಂಗ್ ವಿಂಡ್. ಸೊ ನಾರ್ಮಲ್ ಆಗಿ ಓಷನ್ಸಲ್ಲಿ ರಿವರ್ಸಲ್ಲಿ ವೆನ್ ದ ಇಟ್ಸ್ ಬ್ಲೋಸ್ ಇಟ್ಸ್ ಹೆಲ್ಪ್ಸ್ ಟು ಮೂವ್ ದ ಬೋಟ್. ಸೊ ಏನಾಗುತ್ತೆ, ಈ ವಿಂಡ್ ಎನರ್ಜಿಯಿಂದ ಬೋಟು ಮೂವ್ ಆಗುತ್ತೆ. Okay, so in the ancient peoples, see nowadays also we use this type of a sailboat to run the boat on water. And windmills rotate due to the forced movement of a wind. The turbines rotating due to this wind energy produce electricity. Yes, this is the one of the main uses from this wind energy. See, wind in the ಇನ್ನೂ ಒಂದು ಎಕ್ಸಾಂಪಲ್ ಅಂದರೆ yes, it helps to produce what? Electricity. Yes, you have seen big wind mills. ಸೊ ದೊಡ್ಡದಾಗಿರುವಂತಹ ವಿಂಡ್ ಮಿಲ್ಗಳನ್ನ ನೋಡಿದ್ದೀರಾ? ಸೊ we have seen this type of wind mills. So really very big windmills are there. See, these windmills are in a where wind blows heavy on that places they fix this windmills. ಸೊ ಈ ದೊಡ್ಡದಾದಂಥ ವಿಂಡ್ ಮಿಲ್ಗಳನ್ನು ನಾವು ಕೆಲವೊಂದು ಪ್ಲೇಸ್ಗಳಲ್ಲಿ ನೋಡಿರ್ತೀರಿ. ಸೊ ಫಾರ್ ಎಕ್ಸಾಂಪಲ್ ನೀವು ಈ ಥರದ ವಿಂಡ್ ಮಿಲ್ಗಳನ್ನು ಚಿತ್ರದುರ್ಗದ ಹತ್ರ ನೀವು ಬಹಳಷ್ಟು ನೋಡ್ತೀವಿ. ವೈ? ಬಿಕಾಸ್ ಸಿ ಇಟ್ಸ್ ಎ ಹೆಲ್ಪ್ ವೆನ್ ದ ವಿಂಡ್ ಬ್ಲೋಸ್ ದೀಸ್ ಬಿಗ್ ಟರ್ಬೈನ್ಸ್ ಸ್ಟಾರ್ಟ್ ಟು ಮೂವ್. ಅಂದರೆ ಈ ದೊಡ್ಡ ಫ್ಯಾನ್ಗಳೇನಾಗುತ್ತೆ, ಟರ್ಬೈನ್ಸ್ಗಳು ಮೂವ್ ಆಗುತ್ತೆ. ಸೊ ವೆನ್ ಇಟ್ ಸ್ಟಾರ್ಟ್ ಟು ಮೂವ್, ಸಿ ನಾರ್ಮಲಿ ಇಟ್ಸ್ ಹೆಲ್ಪ್ಸ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ಸೊ ಯಾವಾಗ ಈ ಬಿಗ್ ಟರ್ಬೈನ್ಸ್ಗಳು ಮೂವ್ ಆಗುತ್ತೆ ಆಗ ಈ ವಿಂಡ್ ಎನರ್ಜಿಯಿಂದ ನಾವೇನು ಮಾಡ್ಬೋದು, ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು. ನೋಡಿ, ನಾವು ಎಷ್ಟೊಂದು ಕಡೆಯಿಂದ ನ್ಯಾಚುರಲ್ ರಿಸೋರ್ಸಿಂದ ನಾವು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದಲ್ವ. ಸೋಲಾರಿಂದಲೂ ನಾವೇನು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು, ಹಾಗೆ ವಿಂಡ್ ಎನರ್ಜಿಯಿಂದ ನಾವು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡೋದು. ಹೌ? ಸಿ ದಿಸ್ ವಿಂಡ್ ಮಿಲ್ಸ್ ಅಲ್ಲಿರುವಂತಹ ದೊಡ್ಡದಾದಂತಹ ಈ ಟರ್ಬೈನ್ಸ್ಗಳು ವೆನ್ ದೇ ಸ್ಟಾರ್ಟ್ ಟು ಮೂವ್ ಇಟ್ಸ್ ಹೆಲ್ಪ್ಸ್ ಟು ಪ್ರೊಡ್ಯೂಸ್ ವಾಟ್? ಎಲೆಕ್ಟ್ರಿಸಿಟಿ. ಓಕೆ, ಎಸ್ dear student, discuss with the friends and elders and write. Wet clothes spread over a rope or drying flutter. Why? ಸೊ ಈ ನಾರ್ಮಲ್ ಆಗಿ ನಾವು ವೆಟ್ ಕ್ಲಾತ್ಸ್ನ ಬಿಸಿಲಿಗೂ ಹಾಕಿರ್ತೀವಿ, ಕೆಲವೊಮ್ಮೆ ಮನೆ ಒಳಗಡೆ ಹಾಕಿರ್ತೀವಿ, ಆಗಲೂ ಅದು ಬಟ್ಟೆ ಒಣಗಿ ಹೋಗುತ್ತೆ. ವೈ? ಬಿಕಾಸ್ ಆಫ್ ವಿಂಡ್ಸ್. ಗಾಳಿಯಿಂದನೇ ಏನಾಗುತ್ತೆ, ಕೆಲವೊಮ್ಮೆ ಬಟ್ಟೆಗಳು ಒಣಗುತ್ತೆ. ಹೌದಾ ಇಲ್ವಾ? ಸೊ ವೆನ್ ಹೀಟ್ ಆಗಿರೋಂಥ ಗಾಳಿ ಯಾವಾಗ ಬ್ಲೋ ಆಗುತ್ತೆ, ಕಾಮನ್ ಆಗಿ ಅದು ಹೀಟ್ನ ಜೊತೆಗೆ ಏನು ಮಾಡುತ್ತೆ, ವಾಟರ್ನ ತೊಗೊಂಡು ಹೋಗ್ಬಿಟ್ಟು ಆ ಬಟ್ಟೆ ಡ್ರೈ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ವೈ ಟ್ರೀಸ್ ಲೈಕ್ ಅ ಕೊಕೊನಟ್ ಆ್ಯಂಡ್ ಅರೆಕನಟ್ ಫಾಲ್ ಡೌನ್ ಡ್ಯೂರಿಂಗ್ ರೈನಿ ಸೀಸನ್ಸ್? ಎಸ್, ಇನ್ ದ ರೈನಿ ಸೀಸನ್, ಮಳೆಗಾಲದಲ್ಲಿ ಸಮ್ಟೈಮ್ಸ್ ಈ ಕೊಕೊನಟ್ ಆ್ಯಂಡ್ ಅರೆಕನಟ್ ಮೀನ್ಸ್ ತೆಂಗಿನ ಮರಗಳ ಗರಿಗಳು ಹಾಗೆ ಅರೆಕನಟ್ ಟ್ರೀಸ್ ದೇ ಆರ್ ಗೋಯಿಂಗ್ ಟು ಫಾಲ್. ವೈ? ಬಿಕಾಸ್ ಆಫ್ ವಿಂಡ್ ಎನರ್ಜಿ. ಸಿ ವೆನ್ ವಿಂಡ್ ಬ್ಲೋಸ್ ಫೋಸ್ಟ್, see some trees are fall down. Say example coconut and arecanut. Okay, yes. What happens when a kite is held against the blowing wind? So ಯಾವಾಗ ನಾವು ಕೈಟ್ನ ಹಾರಿಸ್ತೀವಿ, ಸಿ ವೆನ್ ವಿಂಡ್ ಬ್ಲೋಸ್ ವಿ ಹ್ಯಾವ್ ಗೋಯಿಂಗ್ ಟು ಫ್ಲೈಯಿಂಗ್ ಕೈಟ್. ಸೊ ಕೈಟ್ಗಳನ್ನು ಹಾರಿಸಿ ನಾವು ಏನು ಮಾಡ್ತೀವಿ, ಖುಷಿ ಪಡ್ತೀರಲ್ವ ಮಕ್ಕಳೇ? ಎಸ್. Windmill rotates only when somebody runs holding it. Why? Okay, and wind wheel rotates. So sometimes I have seen windmills. So the wind wheels rotates only when somebody runs holding it. Why? As have you seen this wind wheels? So ಈ ಕೈಗಳಲ್ಲಿ ನಾವು ಏನು ಮಾಡ್ತೀವಿ, ಒಂದು ಪೇಪರ್ನ ಫೋಲ್ಡ್ ಮಾಡಿ ಏನು ಮಾಡ್ತೀವಿ, ವಿಂಡ್ ಮಿಲ್ ಥರ ಮಾಡಿಬಿಟ್ಟು ಓಡಿದಾಗ ಏನಾಗುತ್ತೆ, ಈ ಸ್ಟಾರ್ಟ್ ಟು ರೊಟೇಟ್. ಯು ಆರ್ ಗೋಯಿಂಗ್ ಪ್ಲೇ ವಿತ್ ದಿಸ್ ಟೈಪ್ ಆಫ್ ವಿಂಡ್ ವೀಲ್ಸ್. ಸೊ ಕೈನಲ್ಲಿ ನಾವು ಕಟ್ಟಿಗೆಗೆ ಏನು ಮಾಡ್ತೀವಿ, ಒಂದು
ಪೇಪರ್ನ ಹಾಕಿಬಿಟ್ಟು ಜೋರಾಗಿ ಓಡಿದ್ರೆ ಏನಾಗುತ್ತೆ, ಅದು ಮೂವ್ ಆಗ್ತಾ ಹೋಗುತ್ತೆ. ಸೊ ಇಟ್ಸ್ ಒನ್ ಆಫ್ ದ ಟೈಪ್ ಆಫ್ ಪ್ಲೇಯಿಂಗ್. ವೈ ಡು ಲ್ಯಾಂಟರ್ನ್ ಹ್ಯಾವ್ ಗ್ಲಾಸ್ ಕವರ್ಸ್? ಲ್ಯಾಂಟರ್ನ್ ಅಂದರೆ ಕೆಲವೊಮ್ಮೆ ನೀವು ದೀಪ ನೋಡಿದ್ದೀರಲ್ವ, ಈ ದೀಪಗಳಿಗೆ ಏನು ಮಾಡಿರ್ತಾರೆ, ಗ್ಲಾಸಿಂದ ಕವರ್ ಮಾಡಿರ್ತಾರೆ. ವೈ? ಬಿಕಾಸ್ ಸಿ ಯು ನೋ, ಸೊ ವಿಂಡ್ ಬ್ಲೋಸ್ ನಾರ್ಮಲಿ ದಿಸ್ ಒನ್ ಇಸ್ ಅ ಪುಟ್ ಆಫ್ ದ ಲ್ಯಾಂಪ್. ಸೊ ಈ ಲ್ಯಾಂಪ್ ಉರಿತಾ ಇದ್ರೆ ಅದನ್ನು ಪುಟ್ ಆಫ್ ಆರಿಸೋದು ಈ ಗಾಳಿಯಿಂದ ಅಲ್ವಾ. ಸೊ ಈ ಕ್ಯಾಂಡಲಿಗಾಗಲಿ ಲ್ಯಾಂಪ್ಗಳಿಗಾಗಲಿ ಏನು ಮಾಡ್ತೀವಿ ನಾವು, ಗ್ಲಾಸ್ಗಳಿಂದ ಲ್ಯಾಂಟರ್ನ ಏನು ಮಾಡ್ತಾರೆ, ಕವರ್ ಮಾಡ್ತಾರೆ. ಸಿ ದಿಸ್ ಒನ್ ಇಸ್ ಹೆಲ್ಪ್ಸ್ ಟು ಲ್ಯಾಂಪ್ನ ಉರಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಫ್ ದೇರ್ ಇಸ್ ಅ ವಿಂಡ್ ಬ್ಲೋಸ್, ಸೊ ನಾರ್ಮಲಿ ಇಟ್ಸ್ ಹೆಲ್ಪ್ಸ್ ಟು ಇಟ್ಸ್ ಪುಟ್ ಆಫ್ ದ ಲ್ಯಾಂಪ್. ಸೊ ದಟ್ಸ್ ವೈ. ಓಕೆ, ರೈಟ್ ಅಬೌಟ್ ದ ವರ್ಕ್ಸ್ ಡನ್ ಬೈ ವಿಂಡ್ ಎನರ್ಜಿ. ಸೊ ವಿಂಡ್ ಎನರ್ಜಿಯಿಂದ ವರ್ಕ್ ಆಗುವಂಥದ್ದು ಯಾವ್ದ್ಯಾವುದು? ಎಸ್ ಯು ಜಸ್ಟ್ ಥಿಂಕ್ ಇಟ್. ಸೊ ವಿಂಡಿಂದ ಯಾವ ಯಾವ ವರ್ಕ್ಸ್ಗಳನ್ನು ನಾವು ಮಾಡ್ಬೋದು? ಸಿ ಫಾರ್ ಎಕ್ಸಾಂಪಲ್, production of electricity from wind. See, this is the one of the example. See, by using wind energy we can produce what? Electricity. Yes, by using wind energy we can produce what? Electricity. And by the using, see the other uses. What are the other uses from the wind? See, other uses from the wind, that it is, see, we use this wind for to sail the boat. See, other use that it is sail the boat. And another one use, we use this wind energy to fly the parachute. Yes, have you seen parachute? See, so parachutes work ಆಗಬೇಕು ಅಂದರೆ they need what? Wind energy. So parachutesಗಳು ವರ್ಕ್ ಆಗಬೇಕು ಅಂದರೆ ಅದಕ್ಕೆ ಏನು ಬೇಕು? Wind energy is very important. Okay, yes, right. See, by using wind, so ಮತ್ತೆ ಏನಕ್ಕೆ ಯೂಸ್ ಆಗುತ್ತೆ wind? So if there is no wind energy, parachutes will not work. ಸೊ ಅಲ್ಲಿ ವಿಂಡ್ ಇರಲಿಲ್ಲ ಅಂದರೆ ಅಲ್ಲಿ ಪ್ಯಾರಾಚೂಟ್ ಏನಾಗೋದಿಲ್ಲ, ವರ್ಕ್ ಆಗೋದೇ ಇಲ್ಲ. ಆ್ಯಂಡ್ ಸೈಲಿಂಗ್ ಬೋಟ್ಸ್ ಯೂಸ್ ದ ಪವರ್ ಆಫ್ ಮೂವಿಂಗ್ ಏರ್, ಆ್ಯಂಡ್ ಏರ್ ಇಸ್ ಪಂಪ್ಡ್ ಇನ್ಸೈಡ್ ದ ಟೈರ್ಸ್ ಆಫ್ ವೆಹಿಕಲ್. ಸೊ ಟೈರ್ಗಳಿಗೆ ಏನು ಬೇಕು? ವಿಂಡ್ ಬೇಕು. ಆ ವಿಂಡ್ ಎನರ್ಜಿಯಿಂದ ಏನು ಮಾಡ್ತಾರೆ, ಟೈರ್ಗಳನ್ನು ಬ್ಲೋ ಮಾಡಿಬಿಟ್ಟು, ಅಂದರೆ ಟೈರ್ಗಳಿಗೆ ಏನು ಮಾಡ್ತೀವಿ ನಾವು, ವಿಂಡನ್ನು ತುಂಬಿಸ್ತೀವಿ, ಅಂದರೆ ಏರ್ ತುಂಬಿಸ್ಬಿಟ್ಟು ಏನು ಮಾಡ್ತೀವಿ, ರನ್ ಮಾಡ್ತೀವಿ. ಇಫ್ ಬೇರೆ ಅಲ್ಲಿ ಏರ್ ಇಲ್ಲ ಅಂದರೆ ಏನು ಮಾಡ್ತೀವಿ, ಸೊ ಟ್ಯೂಬ್ಗಳಿಗೆ ಏರ್ ತುಂಬಿಸಿದ್ರೆ ಮಾತ್ರ ವೆಹಿಕಲ್ಸು ಈಸಿಯಾಗಿ ರನ್ ಆಗುತ್ತೆ ಅಲ್ವಾ. ದಿಸ್ ಆರ್ ಆಲ್ ಅಬೌಟ್ ವಿಂಡ್ ಎನರ್ಜಿ. So wind energy is very useful to us. It helps to produce electricity as well as it helps to sail the boat, and parachutism will not work without wind energy, and we use this wind to blow up the pumped air inside the wheel. So ನಾವು ನಾರ್ಮಲ್ ಆಗಿ ಏರನ್ನ ಪಂಪ್ ಮಾಡ್ತೀವಿ ಅದರೊಳಗೆ, ಗಾಲಿಗಳಲ್ಲಿ. ಎಸ್, ಐ ಹ್ಯಾವ್ ಸೀನ್. ಸಿ ಇನ್ ದ ಸೈಕಲ್ ಟೈರ್ಸ್ ಆಗಲಿ ಅಥವಾ ಕಾರ್ ಟೈರ್ಗಳಿಗೆ ನಾವೇನು ಮಾಡ್ತೀವಿ, ಏರ್ನ ಪಂಪ್ ಮಾಡ್ತೀವಿ. ಸೊ ಏರ್ ಇಲ್ಲ ಅಂದರೆ ಏನಾಗುತ್ತೆ, ಸೊ ವೆಹಿಕಲ್ ಇಸ್ ನಾಟ್ ಪ್ರಾಪರ್ಲಿ. ಸೊ ಏರ್ ಎನರ್ಜಿ ಮೀನ್ಸ್ ವಿಂಡ್ ಎನರ್ಜಿ ಇಸ್ ವೆರಿ ಎಸೆನ್ಷಿಯಬಲ್ ಟು wheel also. Okay, these are all about different forms of energy. Yes, dear students, in the next class we are going to learn about stored energy of water, means hydroelectric energy, electrical energy, and bioenergy, and also chemical energy, and also conservation of energy. About all things we will be learn in the next class. Okay, thank you my dear students.